ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ನನ್ನ ಕಸಿನ್ ಮಕ್ಕಳದು ಇಬ್ಬರದು ಬರ್ತಡೇ ಇತ್ತು. ಸೊ ಆ ಒಂದು ಸೆಲೆಬ್ರೇಷನ್ಗೆ ನಾನು ಹೋಗಿದ್ನಲ್ಲ, ಆ ಒಂದು ವಿಡಿಯೋ ಇದು. ಎಲ್ಲರೂ ಸಹ ಇಬ್ಬರು ಮುದ್ದಾದ ಮಕ್ಕಳಿಗೆ ವಿಶ್ ಮಾಡಿ, ಒಬ್ಬನ ಹೆಸರು ಯಶಸ್ಸು, ಹಾಗೆ ಮತ್ತೊಬ್ಬನ ಹೆಸರು ತೇಜಸ್ ಅಂತ. ನಾವು ಚೋಟು ಮತ್ತು ಯಶು ಅಂತ ಕರಿತೀವಿ. ಸೊ ಎಲ್ಲರೂ ಸಹ ವಿಶ್ ಮಾಡಿ ಮಕ್ಕಳಿಗೆ. ಇಬ್ಬರದ್ದು ಒಟ್ಟಿಗೆ ಬರ್ತಡೇ ಬಂದರೆ ಖುಷಿ ಅಲ್ವಾ? ಒಟ್ಟಿಗೆ ಅಂದರೆ ಒಂದೇ ದಿನ ಅಲ್ಲ, ಒಬ್ಬನದ್ದು 7ನೇ ತಾರೀಕು, ಮತ್ತೊಬ್ಬನದ್ದು 10ನೇ ತಾರೀಕು. ಸೊ ಇಬ್ಬರದ್ದು ಒಟ್ಟಿಗೆ ಮಾಡಿದ್ಲು, ಅದಕ್ಕೆ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿ ಸೆಲೆಬ್ರೇಷನ್ ಮುಗಿದಿಲ್ಲ, ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಸೇರಿದರು. ಸೊ ನೋಡಿ, ಈಗ ಕೇಕ್ ಕಟ್ಟಿಂಗ್ ಟೈಮು. ಕೇಕ್ ಕಟ್ಟಿಂಗ್ ಆದಮೇಲೆ ಕೇಕ್ನ ತಂದೆ ತಾಯಿಗೆ ತಿನ್ನಿಸ್ತಾ ಇದ್ದಾರೆ ಮಕ್ಕಳು. ಸೊ ಯಶುಗೂ ನಮ್ಮ ಉಲ್ಲಾಸ್ಗೂ 2 ಇಯರ್ಸ್ ಡಿಫ್ರೆನ್ಸು, ತೇಜುಗೂ ಚೀಕುಗೂ 2 ಇಯರ್ಸ್ ಡಿಫ್ರೆನ್ಸು. ಚೆನ್ನಾಗಿದೆ ಅಲ್ಲ? ಎಲ್ಲ ಸ್ಟೆಪ್ ಬೈ ಸ್ಟೆಪ್ 4 ಜನನೂ ಒಂದೇ ಏಜಿಗೆ ಬರ್ತಾರೆ. ಸೊ ಯಶು ದೊಡ್ಡವರು, ಯಶು ಆದಮೇಲೆ ಉಲ್ಲಾಸ್ ಆದಮೇಲೆ ತೇಜು ಆದಮೇಲೆ ಚೀಕು. ಸೊ ತುಂಬ ಚೆನ್ನಾಗಿದೆ, ಎಲ್ಲರೂ 2 ವರ್ಷ ಡಿಫ್ರೆನ್ಸು. ಸೊ ಮುಂದೆ ಫ್ಯೂಚರಲ್ಲಿ ದೊಡ್ಡವ್ರು ಆಗ್ತಾ ಚೆನ್ನಾಗಿರುತ್ತೆ ಅವರ ಒಂದು ಬಾಂಡಿಂಗ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೇ ರೀತಿ ಇರಲಿ. ಸೊ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರಿಗೂ ಸಹ ಕೇಕ್ ತಿನ್ನಿಸ್ತಾ ಇದ್ದಾರೆ. ಇದು ಅವ್ರ ಅಜ್ಜಿ. ಸೊ ಎಲ್ಲ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನನ್ನ ಕಸಿನ್ ನಾನು ನೋಡಿರ್ತೀರ. ಸೊ ನೋಡಿ, ಅದ್ರ ಜೊತೆಗೆ ನಮ್ಮ ಬಾವ ಮತ್ತು ನಾನು, ಇವರು ನಮ್ಮ ಚಿಕ್ಕಮ್ಮ, ಗೊತ್ತಲ್ಲ, ಕೊನೆ ಚಿಕ್ಕಮ್ಮ ಇವರು. ಎಲ್ಲರೂ ಸಹ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಮಕ್ಕಳಿಗೆ. ಸೊ ಇದಾದಮೇಲೆ ಈಗ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಬಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಇಬ್ಬರು ಮಕ್ಳಿಗೂ ಸಹ. ಇವರು ನನ್ನ ಮತ್ತೊಬ್ಬರು ಕಸಿನ್ ಪೂಜಾ. ಎಲ್ರಿಗೂ ಸಹ ನಾನು ಪ್ರೀವಿಯಸ್ ಮದುವೆ ಲಾಗ್ಗಳಲ್ಲೆಲ್ಲ ನೋಡಿರ್ತೀರ ಅಲ್ವಾ? ಸೊ ಗೊತ್ತಿರುತ್ತೆ. ಇಲ್ಲಿ ಅಮ್ಮ ಅಕ್ಕ ಮಿಸ್ ಆದರು. ಅಕ್ಕ ಕೆಲಸ, ಅಮ್ಮ ಎಲ್ಲೋ ಫ್ರೆಂಡ್ ಮನೆಗೆ ಹೋಗಿದ್ರು. ಸೊ ಅವರಿಬ್ಬರು ಮಿಸ್ ಅಂತಲೇ ಹೇಳ್ಬೋದು. ಈಗ ನಾನು ಸಹ ಗಿಫ್ಟ್ ಕೊಟ್ಟೆ. ಗಿಫ್ಟು ಇಬ್ರಿಗೂ ಸಹ ಕೊಟ್ಟೆ. ಮಕ್ಳಿಗೆ ಪಾಪ ಆವಾಗಲೇ ನೋಡಬೇಕು ಅನ್ನೋ ಆಸೆ, ಅದನ್ನೇ ನಮ್ಮ ತೇಜುನೂ ಮಾಡ್ತಾಯಿದ್ದೆ. ನೋಡಿ, ಕೇಕ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ, ಪುಟಾಣಿ ನನಗೆ ತಿನ್ನಿಸ್ಬೇಕು ಅಂತ. ಪಾಪ ಅನ್ನಿಸ್ತು ಅದು ತಿನ್ನಿಸ್ಬೇಕಾದ್ರೆ. ಸೊ ಅವ್ನು ತಿನ್ಸೋಕ್ಕೆ ಕಾಯ್ತಾಯಿದ್ದೆ. ನಾನು ನೋಡಿದ್ರೆ ಯಶುಗೆ ತಿನ್ಸೋಕ್ಕೆ ಹೋಗಿದ್ದೀನಿ. ನಾನು ವೀಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ಪಾಪಜ್ಜಿ. ಸೊ ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ಬಂದು ಕೇಕ್ನ ತಿನ್ನಿಸ್ತಾ ಇದ್ದಾರೆ. ಇವರು ನನ್ನ ಮತ್ತೊಬ್ಬರು ಕಸಿನ್ ಲತಾ. ಲಾಸ್ಟ್ ಕುಂಕುಮ ಕೊಡೋ ಲಾಗಲ್ಲಿ ನೋಡಿರ್ತೀರ. ಸೊ ಎಲ್ಲನೂ ಇದೇ ರೀತಿ ಗಿಫ್ಟ್ಗಳನ್ನ ಕೊಡ್ತಾಯಿದ್ರು. ಗಿಫ್ಟ್ ಎಲ್ಲರಿಗೂ ಗಿಫ್ಟ್ ಕೊಟ್ಕೊಂಡು ಪ್ರತಿಯೊಬ್ಬರೂ ಸಹ ಗಿಫ್ಟ್ ಕೊಡ್ತಾಯಿದ್ರು. ಏನೋ ಒಂದು ಖುಷಿ. ನನಗಂತೂ ಈ ಥರ ಬರ್ತಡೇಗಳು, ಗಿಫ್ಟ್ ಕೊಡೋದು ಅಥವಾ ತೊಗೊಳೋದು ಎರಡೂ ಇಷ್ಟ ಅಂತಲೇ ಹೇಳ್ಬೋದು ನನಗೆ. ಸೊ ಏನಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸೊ ಹಾಗೆ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಎಲ್ಲ ಊಟನ ಅಲ್ಲಿ ರೆಡಿ ಮಾಡ್ತಾಯಿದ್ರು. ಮನೆಯಲ್ಲೇ ಅಡುಗೆ ಮಾಡಿದ್ರು ಅವರು. ಒಬ್ಬಟ್ಟು ಮತ್ತು ಒಬ್ಬಟ್ಟು, ಮೆಣಸಿನ್ಕಾಯಿ ಬಜ್ಜಿ, ಅದ್ರ ಜೊತೆಗೆ ವಾಂಗಿಬಾತು, ಬೇಳೆ ಸಾರು, ರಸಮು, ಮೊಸರು, ಸಂಡಿಗೆ, ಈ ರೀತಿ ಎಲ್ಲ ಮನೆಯಲ್ಲೇ ರೆಡಿ ಮಾಡಿದರು. ಇದೊಂದು ನಮ್ಮ ಕಸಿನ್ ಗ್ರೂಪ್ ಇದು. ಸೊ ಎಲ್ಲ ಎಷ್ಟು ಜನ ಇದ್ದರು? 5 ಜನ ಇದ್ದೀವಿ ಸದ್ಯಕ್ಕೆ. ಇನ್ನೂ ತುಂಬ ಜನ ಇದ್ದಾರೆ, ಎಲ್ಲ ಮಿಸ್ ಆದರು. ಸೊ ನೈಟ್ ಅಲ್ವಾ, ಎಲ್ಲರೂ ಸಹ ದೂರ ಬೇರೆ. ನನಗೆ ಸ್ವಲ್ಪ ನಿಯರ್ ಅಂದರೆ ಅಷ್ಟು ನಿಯರ್ ಅಲ್ಲ, ಸ್ವಲ್ಪ ನಿಯರ್ ಅಷ್ಟೇ. ಸೊ ಎಲ್ಲರೂ ಸಹ ಈ ರೀತಿ ಫೋಟೋಶೂಟ್ನ ಮಾಡ್ಕೋತಾ ಇದ್ವಿ. ಎಲ್ಲೋದ್ರೂ ಸಹ ನೋಡಿ, ಫೋಟೋ ಅಂದರೆ ಎಲ್ಲ ವೀಡಿಯೋ ಆಗ್ತಿದೆ. ಈ ಯೂಟ್ಯೂಬ್ ಬಂದಾಗಲಿಂದ ನಾನು ಎಲ್ಲೋದ್ರೂ ಬರೀ ವೀಡಿಯೋ ಇದ್ದೇ ಆಗೋಗಿದೆ ಅಂತಲೇ ಹೇಳ್ಬೋದು. ಸೊ ಫೋಟೋಗಳು ಕಮ್ಮಿ. ಯಾರಾದರೂ ಫೋಟೋ ಹಿಡಿದ್ರೆ ಕಳಿಸ್ರಿ ಅಂತ ಇದ್ದೆ. ಫಸ್ಟು ನಾನು ಕಳಿಸ್ತಾ ಇದ್ದೆ, ಈಗ ಯಾರಾದರೂ ಹಿಡಿದ್ರೆ ಕಳಿಸಿ ಅಂತ ಹೇಳ್ತಾ ಇದ್ದೆ. ಹಾಗೆ ನಮ್ಮ ಚಿಕ್ಕಪ್ಪ ಜೊತೆ ಒಂದು ಫೋಟೋ, ಹಾಗೆ ಫ್ಯಾಮಿಲಿ ಜೊತೆನೂ ಸಹ ಒಂದು ಫೋಟೋ. ಇಷ್ಟೆಲ್ಲ ಆದಮೇಲೆ ಖುಷಿಯಾಗಿ ಮಕ್ಕಳು ಸಹ ಖುಷಿಪಟ್ಟರು. ಯಾಕಂತ ಹೇಳಿದ್ರೆ ಚೀಕು ಉಲ್ಲಾಸ್ಗೆ ಮನೆಯಲ್ಲೇ ಇರ್ತಾರಲ್ವ, ಈ ಥರ ಎಲ್ಲಾದರೂ ಹೋದರೆ ತುಂಬ ಖುಷಿ ಪಡ್ತಾರೆ. ಸೊ ಇದೆಲ್ಲ ಆದಮೇಲೆ ಮನೆಗೆ ಬಂದಮೇಲೆ ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ರು ಅಂತ ಮಕ್ಕಳಿಗೆ ಅರ್ಜೆಂಟ್ ಅಲ್ವಾ, ಬಂದಿದ ತಕ್ಷಣ ಮಮ್ಮಿ ನೋಡೋಣ ಅಂದ್ಕೊಂಡು ನೋಡಿದ್ರು. ನೋಡಿ, ಚಾಕ್ಲೇಟು, ಹಾಗೆ ಇಬ್ರಿಗೂ ರಿಟರ್ನ್ ಗಿಫ್ಟು. ಇದೊಂದು ಸ್ಟೀಲ್ ಬಾಕ್ಸ್ ನನಗೆ ಅರಿಶಿನ ಕುಂಕುಮಕ್ಕೆ ಕೊಟ್ಟಂಥದ್ದು. ಸೊ ಈಗ ರಿಟರ್ನ್ ಗಿಫ್ಟಲ್ಲಿ ಏನಿದೆ ಅಂತ ಉಲ್ಲಾಸ್ ತೆಗೆದು ನೋಡ್ತಾ ಇದ್ದಾನೆ. ಸೊ ಇವಾಗ ಇದೊಂದು ಖುಷಿ, ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡ್ತಾರೆ, ಅದರಲ್ಲಿ ಏನಿರುತ್ತೆ ನಾವು ನೋಡೋಣ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಅದೇ ರೀತಿ ಇಲ್ಲಿಯೂ ಸಹ ಉಲ್ಲಾಸ್ಗೆ ಎಕ್ಸೈಟ್ಮೆಂಟ್ ಏನಿರುತ್ತೆ ನೋಡಬೇಕು ಅಂತ. ಸೊ ಏನಂದರೆ ಏನೇ ಕೊಟ್ಟರು ಮಕ್ಕಳಿಗೆ ಯೂಸ್ ಆಗುವಂಥದ್ದು ಕೊಡಬೇಕು. ಸುಮ್ಮನೆ ಬಿಸಾಕೋದಂಥದ್ದು ಎಲ್ಲ ಕೊಟ್ಟರೆ ಏನೂ ಯೂಸ್ ಆಗೋಲ್ಲ. ಸೊ ನೋಡಿ, ಈ ರೀತಿ ಇದೆ ಫ್ಲೇರ್ದು. ಸೊ
ಸೊ ಅದರಲ್ಲೇ ಎಲ್ಲ ಕಿಟ್ಟಿದೆ, ಮಾಮೂಲಿ ಪೆನ್ಸಿಲು ಮತ್ತು ಎರೇಸರು, ಅದ್ರ ಜೊತೆಗೆ ಏನಂತಾರೆ ತೋರಿಸ್ತೀನಿ ನಾನಿಲ್ಲಿ ಏನೇನಿದೆ ಅಂತ. ಓಪನ್ ಮಾಡಿ, ಸೊ ನೋಡಿ ಓಪನ್ ಮಾಡಿ ಇಟ್ಟ ಉಲ್ಲಾಸು. ಇದು ಸ್ಟೀಲ್ ಬಾಕ್ಸು, ನನಗೆ ಅರಿಶಿನ ಕುಂಕುಮ ಕೊಟ್ಟಿದ್ದು. ಸೊ ನೋಡಿ ಇದು ಸ್ಟೀಲ್ ಬಾಕ್ಸ್. ಸೊ ಇದನ್ನು ಸಹ ಯೂಸ್ಫುಲ್ ಆಗುತ್ತೆ ಅಲ್ವಾ, ವೇಸ್ಟ್ ಅಂತೂ ಏನಾಗಲ್ಲ. ಈ ಪ್ಲಾಸ್ಟಿಕ್ದು ಈಗ ಟ್ರೆಂಡಿಂಗ್ ಅಂತ ಕೊಡೋ ಬದಲು ಈ ಥರ ಸ್ಟೀಲ್ದು ಕೊಟ್ಟರೆ ಲೈಫ್ ಲಾಂಗ್ ಇದ್ದೇ ಇರುತ್ತೆ, ಏನೂ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ನೋಡಿ ಇದು ಆ ಒಂದು ಪ್ಯಾಕಲ್ಲಿ ಇದ್ದಂಥದ್ದು. ಸೊ ಹಾಗೆ ಈ ಒಂದು ಸೀರೆ ಬಗ್ಗೆ ಹೇಳಲೇಬೇಕು, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಜಸ್ಟ್ 850 ರುಪೀಸು. ಹಾಗೆ ಶಿಪ್ಪಿಂಗ್ ಚಾರ್ಜಸ್ಸು ಸಹ ಇರುತ್ತೆ. ನಿಮಗೆ ಈ ಥರ ಸೀರೆಗಳು ಬೇಕು ಅಂತ ಹೇಳಿದ್ರೆ ನನ್ನ ಚೀಕು ಸ್ಯಾರೀಸ್ ಕಲೆಕ್ಷನ್ಗೆ ಹೋಗಿ ಫಾಲೋ ಮಾಡಿ, ಅಲ್ಲಿ ನ್ಯೂ ಅಪ್ಡೇಟ್ಗಳು ಬರ್ತಾ ಇರುತ್ತೆ, ನೀವು ಸಹ ಪರ್ಚೇಸ್ ಮಾಡ್ಬೋದು. ಹಾಗೆ ಯಾವುದೇ ರೀತಿಯಾದಂತಹ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಇದು ಆನ್ಲೈನ್ ಪೇಮೆಂಟ್ ಮಾತ್ರ. ದಯವಿಟ್ಟು ಯಾರೇ ತೊಗೊಂಡ್ರೂ ಸಹ ಪಾರ್ಸಲ್ ಬಂದಾಗ ವಿಡಿಯೋ ಮಾಡಿ ನನಗೆ ಸೆಂಡ್ ಮಾಡಿ. ಹಾಗೆ 100% ಕ್ವಾಲಿಟಿ, ಹಾಗೆ 100% ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಹೋಗಿ ಚೀಕು ಸ್ಯಾರೀಸ್ ಕಲೆಕ್ಷನ್ನ ಫಾಲೋ ಮಾಡಿ, ಹಾಗೆ ನನ್ನ ಹತ್ರ ಸೀರೆಗಳನ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಹಾಗೆ ಯಾರೇ ವಿಡಿಯೋ ನೋಡಿದ್ರು ಸಹ ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.